ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಬೇಸಿಗೆ ಬಿಸಿಲು ತುಂಬ ಇರೋದರಿಂದ ಈಗ ನಾವು ಕುಡಿಯೋ ನೀರನ್ನಾಗಲಿ ಪ್ರತಿ ಮನೆಯಲ್ಲಿ ಫ್ರಿಜ್ಜನ್ನು ಬಳಸ್ತಾ ಇದ್ದೀವಿ. ಆ ಫ್ರಿಜ್ಜನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಿ ನಾವು ಇಂಥ ಒಂದು ಕುಂಬಾರ ಗಡಿಗೆ ಒಳಗೆ ಹಿಂದಕ್ಕೆಲ್ಲ ನಮ್ಮ ಅಜ್ಜ ಅಮ್ಮ ಎಲ್ಲ ಹಿಂದಲು ಹಿರಿಯರೆಲ್ಲ ಗಡಿಗೆ ಒಳಗನ ಅಡುಗೆ ಮಾಡ್ತಿದ್ರು, ಗಡಿಗೆ ಒಳಗನ ಎಲ್ಲನೂ ಇಡ್ತಿದ್ರು. ಆಮೇಲೆ ಗಡಿಗೆ ನೀರನ್ನು ಕುಡಿತಿದ್ರು, ಯಾವುದೇ ರೋಗ ರುಜಿನಗಳು ಬರ್ತಾ ಇರಲಿಲ್ಲ. ಆಮೇಲೆ ಎಲ್ಲರೂ ಆರೋಗ್ಯವಂತರಾಗಿರ್ತಿದ್ರು. ಈಗ ಫ್ರಿಜ್ನ ನೀರು ಕುಡಿಯೋದ್ರಿಂದ ಅದು ಕರೆಂಟ್ ಮುಖಾಂತರ ನಮಗೆ ಬರೋದ್ರಿಂದ ನಾವು ಫ್ರಿಜ್ನ ನೀರು ತಣ್ಣನ್ನು ಕುಡಿದು ಆಮೇಲೆ ತುಂಬ ಗಂಟ್ಲು ನೋವು ಕಾಣ್ತೀವಿ, ಜ್ವರ, ಕೆಮ್ಮು, ನೆಗಡಿ ಈ ಥರ ಸಾಂಕ್ರಾಮಿಕ ಕಾಯಿಲೆಗಳನ್ನು ನಾವು ತೊಗೊತೀವಿ. ಆದ್ದರಿಂದ ಈ ಒಂದು ಮಡಿಕೆಯನ್ನು ಬಳಸೋದ್ರಿಂದ ಎಲ್ಲ ರೀತಿ ಒಳಗೂ ನಮ್ಮ ದೇಹಕ್ಕೆ ಬೇಕಾದಂಥ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಪೋಷಣಾಂಶ ಎಲ್ಲವೂ ನಮ್ಮ ದೇಹಕ್ಕೆ ಸಿಗುತ್ತಾ. ಆದ್ದರಿಂದ ಎಲ್ಲರೂ ಈ ಗಡಿಗೆಯನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಅದರಿಂದ ಇವರು ಒಂದು ಗಡಿಗೆ ಮಾರೋರು ಪಾಪ ಅವರು ಆ ನಿಂಬನದಿಂದ ಆ ಒಂದು ವ್ಯಾಪಾರವನ್ನು ಮಾಡ್ಕೊತ ಬಂದಾರ. ಅವ್ರಿಗೆ ಒಂದು ಉಪಜೀವನಕ್ಕೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ದಿನ ಏನೈತಿ ವ್ಯಾಪಾರ ಅಷ್ಟೊಂದು ಕಷ್ಟ ಐತ್ರಿ ಸರ. ಈಗ ಸ್ವಲ್ಪ ಏನೈತಿ ಜನರಿಗೆ ಅವು ಕೂಡ ಇದಾಗಕತ್ತಿದ ಅನ್ಸುಟ್ಟ ಏನೈತಿ ಇವನ್ನ ಒಯ್ಯಾಕೆ ಬರಾಕತ್ತಾರೆ ಸರ. ಇವು ಮೊದಲಾಗಿದ್ದ ಏನು ಇದನ್ನು ಮಾಡ್ಕೊತ ಉಂಡ್ಕೊತ ಬಂದಾರ ನೋಡ್ರಿ, ನೀರು ಉಪಯೋಗ ಮಾಡ್ಕೊತ ಬಂದವರು ಇಲ್ಲ ಇದನ್ನ ತೊಗೋಬೇಕು ನಾವು ಇದ್ರೊಳಗೆ ಉಪಯೋಗ ಮಾಡ್ಬೇಕು ಅನ್ನೋರು ಬರಾಕತ್ತಾರೆ ಸರ್. ಈಗ ಆದರೂ ಸ್ವಲ್ಪ ವ್ಯಾಪಾರ ಮತ್ತೆ ಚಲೋ ಆಗೈತ್ರಿ. ಈಗ ಇಲ್ಲಾಂದ್ರೆ ಏನೈತಿ ಫ್ರಿಜ್ನ ನೀರು ಕುಡಿಬೇಕು ನಾವು, ಗ್ಯಾಸ್ನಿಂದ ಊಟ ಮಾಡಬೇಕು, ಡಬ್ರ್ಯಾಂದು ಊಟ ಮಾಡಬೇಕು ಅನ್ನೋರು. ಈಗಿಲ್ಲ ಮಣ್ಣಿನ ಉಪಯೋಗ ಮಾಡ್ಬೇಕು ನಾವು, ಇದ್ರಾಗ ಆರೋಗ್ಯ ಚಲೋ ಇರ್ತೈತಿ, ನಮ್ಮದು ಜೀವನ ಗಟ್ಟಿರ್ತೈತಿ ಅಂತ ಅನ್ನೋರು ಇಲ್ಲಿ ಬರಾಕತ್ತಾರೆ ಸರ್. ಈಗ ಸಣ್ಣಾಗಿ ಒಟ್ಟು ಚಲೋ ನಡೆದೈತ್ರಿ ಸರ್. ಬಿಸಿಲಿನ ಸಂಬಂಧ ಅಟ್ ಬರಾಕತ್ತಾರೆ ರೀ ಸರ. ಇದ್ರ ನೀರ ಕುಡಿಬೇಕು, ಇದ್ರ ಆರೋಗ್ಯ ಇರ್ತೈತಿ ಮನುಷ್ಯ ಅಂತ ಅನ್ಕಾಸ. ಇವು 600ಲಿಂದ ಹಿಡ್ದು 250, 300, 150, 80, 100 ಸೈಜಿನ ಮ್ಯಾರ ಅದಾವ್ರಿ ಸರ್. ಈ ವರ್ಷ ಅಷ್ಟು ಜಾಸ್ತಿ ಐತ್ರಿ, ಬಿಸಿಲು ಭಾಳ ಜಾಸ್ತಿ ಐತಲ್ರಿ ಸರ. ಹಿಂಗಾಗಿ ಏನೈತಿ ಸ್ವಲ್ಪ ಐತ್ರಿ ವ್ಯಾಪಾರ ಐತಿ. ಏನೇ ನಮ್ಗೆ ಈ ಬರೋ ಕಾಲದಲ್ಲಿ ನೀರು ತೊಂದರೆ ಎಲ್ಲ ಏನೇ ಇದ್ರೂ ನೀರು ಪರ್ಚೇಸ್ ಮಾಡ್ಕೊಂಡನ್ನಾಗಲಿ ಟ್ಯಾಂಕರಲ್ಲಿ ಓಡಿಸ್ಕೊಂಡು ಬೇರೆಯವ್ರ ಹೊಲದಿಂದ ನೀರು ಮಾತಾಡಿಕೊಂಡು ನೀರೆಲ್ಲ ಸುಧಾರಿಸ್ಕೊಂಡು ಮಾಡ್ತಾಯಿದ್ವಿ. ನಾವು ಮೊದಲಿಂದ ನಮ್ಮ ಹಳಬರಿಂದ ನಮ್ದು ಇದೇ ವೃತ್ತಿ ಆಗಿರೋದ್ರಿಂದ ನೀರಿಗೆ ಏನೇ ಅಭಾವ ಇದ್ರೂ ಇದನ್ನು ನಾವು ಇಟ್ಕೊಂಡಿದ್ರಿ, ನೋಡ್ಕೊಳ್ಲೇಬೇಕು. ಏನೇ ಸಮಸ್ಯೆ ಇರಲಿ ಏನಿದ್ರೂ ನಾವೇ ನಿಂತು ನೋಡಬೇಕು. ರೈತರಾಗಿ ನಾವು ನೀರೇ ನಮ್ಗೆ ಉಸಿರು. ನಾವು ಬರಪೀಡಿತ ಪ್ರದೇಶದಲ್ಲಿ ಇರೋದಕ್ಕಿಂತ ಈಗ ಕೋಲಾರ, ಚಿಕ್ಕಬಳ್ಳಾಪುರ ಈ 2 ಜಿಲ್ಲೆಯಲ್ಲಿ ನಾವು ಇರೋದೇ ಡ್ರಾಟ್ ಏರಿಯಲ್ಲಿ. ನೀರಿಗೆ ಏನೇ ಸಮಸ್ಯೆ ಇದ್ರೂ ನಮ್ಮನ್ನು ನಂಬ್ಕೊಂಡಿರೋಂಥ ಪ್ರಾಣಿಗಳನ್ನ ನಾವು ಕೈ ಬಿಡೋಕ್ಕಾಗಲ್ಲ. ನಮ್ದು ಏನೇ ಕಷ್ಟ ಇರ್ಬೋದು, ನಾವು ಯಾವುದೇ ಲೈಫ್ ಸ್ಟಾಕ್ ಮನೆಯಲ್ಲಿ ಇಟ್ಕೊಂಡಿದ್ರೆ ನಾವು ಮನೆಯಲ್ಲಿ ಸಾವಾಗಿದ್ರೂ ನಾವು ಪ್ರಾಣಿಗಳನ್ನ ಬಿಟ್ಕೊಡೋಕ್ಕಾಗಲ್ಲ. ನೀರೇ ಅಲ್ಲ, ಮನೇಲಿ ಸಾವೇ ಆದಾಗ ಬಿಟ್ಕೊಡ್ದಿರ ಬಂದು ನೋಡ್ಕೊಳ್ಳೋಂಥ ಪರಿಸ್ಥಿತಿ ಇರುವಾಗ ಹಸುಗಳನ್ನ ನಮ್ಮ ಪ್ರಾಣಿಗಳನ್ನ ನಾವು ಮನೆ ಮೆಂಬರ್ಸ್ ಥರ ನೋಡ್ಕೊಳ್ತೀರ ಹೊರತು ಬಿಟ್ಕೊಡೋಕ್ಕಾಗೋದಿಲ್ಲ. ಈಗ ಯಾವ ರೀತಿ ಇದೆ ಪರಿಸ್ಥಿತಿ? ಈಗ ತುಂಬ ಡ್ರಾಟ್ ಇದೆ. ಈಗ ಲಾಕ್ಡೌನ್ ಆದಮೇಲೆ 3 ವರ್ಷ ನೀರು ಬರ್ತಿತ್ತು, ಈಗ ತುಂಬಾ ಡ್ರಾಟ್ ಇದೆ. ಈಗ ನೀರು ಸಾಕಾಗ್ತಾ ಇಲ್ಲ, ನೀರು ಪರ್ಚೇಸ್ ಮಾಡ್ತಾಯಿದ್ವಿ ಸ್ವಲ್ಪ ಮಟ್ಟಿಗೆ. ಈಗ ನೆಕ್ಸ್ಟ್ ವೀಕ್ ಬೋರ್ ಒಂದು ಹಾಕಿ ಟ್ರೈ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಿಸಿಲಿನ ಪ್ರಖರತೆ ಜಾಸ್ತಿಯಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹೆದರ್ಬೇಕಾಗಿಲ್ಲ, ಬಟ್ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಇದ್ದರೆ ಅದು ನಾವು ಬೇಕಾದಂಗೆ ಬಿಸಿಲಿನಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ನ ತಡೆಗಟ್ಟಬಹುದು. ಮುಖ್ಯವಾಗಿ ನಮ್ಮಲ್ಲಿ ಇದರೊಳಗಾಗೋದು ಹೋದ ವರ್ಷ ಕಂಪೇರ್ ಮಾಡಿದಾಗ ಈ ವರ್ಷ ಸ್ವಲ್ಪ ಏನಿದೆ ಬಿಸಿಲಿನ ಪ್ರಖರತೆ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಒಂದು 2-3 ದಿನದಾಗ 38 to 40 ಡಿಗ್ರಿ ಸೆಲ್ಸಿಯಸ್ ನಮ್ಮಲ್ಲಿ ರಿಪೋರ್ಟ್ ಆಗ್ತಾ ಇದ್ದಾವೆ. ಬಿಸಿಲಿನಿಂದ ನಾವು ಏನು ಕಾಯ್ಕೋಬೇಕಂತಂದರೆ ಎಸ್ಪೆಷಲಿ ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆ ತನಕ ಏನು ಬಿಸಿಲಿನ ಪ್ರಖರತೆ ಅಥವಾ ತೀವ್ರತೆ ಜಾಸ್ತಿ ಇರ್ತೈತೆ, ಆ ಟೈಮ್ ನಾವು ಕೆಲಸ ಇಲ್ಲ ಅಂತಂದ್ರೆ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರ್ದು. ಅದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು, ವಯಸ್ಸಾದವರು ಹಾಗೂ ಮಕ್ಕಳು ಜಾಸ್ತಿ ನೀವು ಈ ಟೈಮ್ನಾಗ ಹೊರಗಡೆ ಬರಬೇಡ್ರಿ. ಆದಷ್ಟು ನೀವು ಮನೆಯಲ್ಲೇ ಇರ್ರಿ. ಆಮೇಲೆ ಎಲ್ಲರೂ ಕೂಡ ಈ ಟೈಮ್ನಲ್ಲಿ ಜಾಸ್ತಿ ನೀರು ಕುಡಿಬೇಕು. ನೀರು ಕುಡಿಬೇಕಂದ ತಕ್ಷಣ ನಾವೇ ಮಾಡ್ತೀವಿ, ನೀರಡಿಕೆ ಆದರಷ್ಟೇ ನೀರು ಕುಡಿತೇವೆ. ನಿಮ್ಗೆ ನೀರಡಿಕೆ ಆಗಲಿ ಬಿಡಲಿ ಕಂಟಿನ್ಯೂಸ್ ಆಗಿ ನೀರು ಕುಡ್ಕೊಂತಿರ್ಬೇಕು. ನೀರು ಕುಡಿಬೇಕು, ಅದು ಬಿಟ್ಟು ಎಳ್ನೀರು ಕುಡಿಬೇಕು. ಆಮೇಲೆ ಇವು ಲಿಂಬೆಹಣ್ಣು ಪಾನಕ ಅಥವಾ ಕಬ್ಬಿನ ಹಾಲು ಇಂಥದನ್ನು ಕುಡಿಬೇಕು. ನೀವು ಜಾಸ್ತಿ ಸೇವನೆ ಮಾಡ್ತೀರಿ ಅಷ್ಟು ಒಳ್ಳೆಯದೇ. ಒಂದು ದಿವಸಕ್ಕೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ 2 ರಿಂದ 3 ಲೀಟರ್ ನೀರು ಕುಡಿಬೇಕಾಗ್ತೈತೆ. ಅದು ಬೇರೆ ಟೈಮ್ನಾಗ. ಬಿಸಿಲು ಜಾಸ್ತಿ ಇದ್ದ ಹೊತ್ತಿನಾಗೆ ನೀರಡಿಕೆ ಆಗಲಿ ಬಿಡಲಿ
ಸ್ವಲ್ಪ ಇನ್ನೊಂದು ಲೀಟ್ರ್ ಎಕ್ಸ್ಟ್ರಾ ಅವರು ನೀರು ಕುಡಿದ್ರು, ಎಷ್ಟು ನೀರು ಕುಡಿತಾರೆ ಅಷ್ಟು ಒಳ್ಳೆಯದು. ಅದ್ರ ಜೊತೆಗೆ ಮಜ್ಜಿಗೆ, ಆಮೇಲೆ ನಿಂಬೆಹಣ್ಣು ಪಾನಕ, ಅದು ಎಳ್ನೀರು, ಕಬ್ಬಿನ ಹಾಲು ಇಂಥದನ್ನು ಜಾಸ್ತಿ ಸೇವನೆ ಮಾಡಬೇಕು. ಹೊರಗಡೆ ಇನ್ ಕೇಸ್ ಹೊರಗಡೆ ಬರಬೇಕಂತ ಅನ್ಸಿದ್ರೆ ನೀವು ಹೊರಗಡೆ ಬರಬೇಕಾದ್ರೆ ನೀವು ಛತ್ರಿ ಉಪಯೋಗಿಸ್ಬೇಕು ನಾವು, ಅಥವಾ ಕ್ಯಾಪ್ ಹಾಕೊಡ್ರಿ, ಇಲ್ಲ ಕಣ್ಣಿಗೆ ಈ ತಂಪು ಕನ್ನಡಕ ಹಾಕೊಂಡು ಹೊರಗಡೆ ಬರ್ರಿ. ನಿಮ್ಮ ಕೆಲಸ ಆದಷ್ಟು ಜಲ್ದಿ ಬೇಗ ಮುಗಿಸಿ ತಂಪಿದಲ್ಲಿ ಹೋಗಿ ಬೇರೆ ಜಾಸ್ತಿ ಹೊತ್ತು ನೀವು ಬಿಸಿಲೊಳಗೆ ವೇಟ್ ಮಾಡಕ್ಕೆ ಹೋಗ್ಬೇಡಿ. ಇದು ಒಂದನೇದು. ಎರಡನೇದು, ಹೊರಗಡೆ ಬರ್ಬೇಕಾದ್ರೆ ಕಾಲಿಗೆ ಚಪ್ಪಲಿ ಅಥವಾ ಶೂಸ್ ಏನಾದರೂ ಹಾಕೊಂಡು ಬರ್ರಿ. ಯಾಕಂದರೆ ಸಾಕಷ್ಟು ಬಿಸಿಲು ಇರೋದ್ರಿಂದ ಏಕದಮ್ ಬಿಸಿಯಾಗಿ ಅದು ಪ್ರಾಬ್ಲಮ್ ಆಗೈತೆ. ನೆಕ್ಸ್ಟ್ ಇನ್ನೊಂದು, ಕಾರ್ ಪಾರ್ಕ್ ಮಾಡಿರ್ತಾರೆ ಬಿಸಿಲೊಳಗೆ. ಕಾರ್ ಪಾರ್ಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ತೆಗೆದು ನೀವು ಕಾರ್ನ ಕುಂತು AC ಹಾಕೊಂಡು ಹೋಗ್ಬೇಡ್ರಿ. ಕಾರ್ ಪಾರ್ಕ್ ಮಾಡಿದಾಗ ಕಾರ್ನ ಇನ್ ಕೇಸ್ ನೀವು ಓಪನ್ ಮಾಡಿ ಒಂದು 60 ಸೆಕೆಂಡ್ಸ್, 1 ನಿಮಿಷ 2 ನಿಮಿಷ ಎಲ್ಲ ಡೋರ್ ಓಪನ್ ಮಾಡಿರ್ರಿ. ಅವಾಗ ಟೆಂಪ್ರೇಚರ್ ಈಕ್ವಲ್ ಆಗೈತೆ. ಏನಾಕೈತಿ, ಕಾರ್ನ ನಾವು ಬಿಸಿಲೊಳಗೆ ಪಾರ್ಕ್ ಮಾಡಿದಾಗ ಕಾರ್ನ ಒಳಗಿನ ಟೆಂಪ್ರೇಚರು ಹೊರಗಡೆ ಟೆಂಪ್ರೇಚರ್ಗಿಂತ ಜಾಸ್ತಿ ಹೋಗ್ತೈತೆ. ಅಪ್ ಟು 100 ಡಿಗ್ರಿ ಸೆಂಟಿಗ್ರೇಡ್ ಹೋಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ನೀವು ಕಾರ್ ಡೋರ್ ಓಪನ್ ಮಾಡಿ ಒಂದು 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಬಿಟ್ಬಿಟ್ರೆ ಟೆಂಪ್ರೇಚರ್ ಈಕ್ವಲ್ ಆಗೈತೆ. ಅವಾಗ ನೀವು ಕಾರ್ನೊಳಗೆ ಹೋಗಿ ಇನ್ ಕೇಸ್ AC ಯೂಸ್ ಮಾಡ್ತಿದ್ರಿ, AC ಬಟನ್ ಆನ್ ಮಾಡಿ ನೀವು ಅಷ್ಟು ಗ್ಲಾಸನ್ನು ಇಳಿಸ್ರಿ. ಸ್ವಲ್ಪ ಹೊತ್ತು ಇಳಿಸಿ ಆಮೇಲೆ ನೀವು ಗ್ಲಾಸ್ ಇಳಿಸಿ AC ಆನ್ ಮಾಡ್ಕೊಳ್ರಿ. ಆದಷ್ಟು ಈ ಟೈಮ್ನಲ್ಲಿ 12 ರಿಂದ 4 ಗಂಟೆ ಒಳಗಡೆ ಯಾವುದೇ ಅತಿ ಅವಶ್ಯವಾದ ಕೆಲಸ ಇಲ್ಲಾಂದ್ರೆ ಮನೆ ಬಿಟ್ಟು ಹೊರಗಡೆ ಬರಬೇಡಿ. ಇದನ್ನು ಮಾಡೋದ್ರಿಂದ ನಾವು ಇದನ್ನು ಮಾಡ್ಕೋಬೋದು. ಏನು ಬಿಸಿಲಿನ ಹೀಟ್ ಸ್ಟ್ರೋಕ್ ಅಂತೀವಿ, ಹೀಟ್ ಸ್ಟ್ರೋಕನ್ನು ಮ್ಯಾನೇಜ್ ಮಾಡ್ಬೋದು. ಇನ್ನು ಈ ಬಿಸಿಲಿಂದ ಏನು ತೊಂದರೆಗಳಾಗ್ತಾವೆ ಅಂತಂದ್ರೆ ಹೆಂಗೆ ಗೊತ್ತಾಗಬೇಕು, ನಮ್ಗೆ ಹೆಂಗೆ ಗೊತ್ತಾಗಬೇಕು ಈ ಬಿಸಿಲಿನ ತೊಂದರೆ. ಯೂಶಲಿ ಜಾಸ್ತಿ ಬಿಸಿಲಾಗ ಅಡ್ಡಾಡಿದ್ರೆ ಸ್ವಲ್ಪ ಆಯಾಸ ಆಕೈತಿ, ಸುಸ್ತು ಅನಿಸ್ತೈತಿ, ತಲೆ ತಿರುಗೋದು ಆಗ್ಬೋದು. ಇಂಥ ಸಿಂಪ್ಟಮ್ಸ್ ಇವು ಬಿಸಿಲಿನ ತೊಂದರೆಗಳು. ಅಂತ ಹೊತ್ತು ನೀವು ಎಳ್ಳಕ್ಕೆ ಕೊಡಬೇಕು, ಜಾಸ್ತಿ ನೀರು ಅಥವಾ ಅದು ಬಿಟ್ಟು ಎಳ್ಳೀರು ಕುಡಿಬೇಕು. ನಿಮ್ಗೆ ಅದಕ್ಕೂ ಸಮಾಧಾನ ಆಗ್ಲಿಕ್ಕಂದ್ರೆ ನಿಯರ್ ಬೈ ಹಾಸ್ಪಿಟ್ಲಿಗೆ ಅಥವಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅದು ನೀವು ಸೇಫ್ ಯಾವ ಆಸ್ಪತ್ರೆಗೆ ಹೋಗಿ ನೀವು ತೋರಿಸ್ಕೊಟ್ರಿ. ಹೀಟ್ ಸ್ಟ್ರೋಕ್ ಅಂತ ಇನ್ನೂವರೆಗೆ ನಮ್ಗೆ ಹೀಟ್ ಸ್ಟ್ರೋಕ್ ಯಾವ ರಿಪೋರ್ಟ್ ಆಗಿಲ್ಲ. ಹೀಟ್ ಸ್ಟ್ರೋಕ್ ಅಂದರೆ ಏನಾಕೈತಿ, ಒಮ್ಮಿಂದೊಮ್ಮೆ ಮನುಷ್ಯ ಜಾಸ್ತಿ ಹೊತ್ತು ಬಿಸಿಲೊಳಗೆ ಇರೋದ್ರಿಂದ ಡ್ರೈನೆಸ್ ಆಕೈತಿ. ನಮ್ಮ ದೇಹದೊಳಗಿನ ನೀರಿನ ಅಂಶ ಇವಾಪರೇಟ್ ಆಗಿ ಹೋಗಿ ಅಲ್ಲಿ ತುಟಿ ಒಣಗೋದಾಕೈತಿ ಆಗ್ಬೋದು, ಅಥವಾ ಡ್ರೈನೆಸ್ ಆಗಿ ಕಣ್ಣಿಗೆ ಕತ್ಲು ಬಂದಂಗೆ ಆಕೈತಿ. ಒಮ್ಮೆ ಹೀಟ್ ಸ್ಟ್ರೋಕ್ ಆದ್ರೆ ಇದ್ದಕ್ಕಿದ್ದಂಥ ಮನುಷ್ಯ ಪದೇ ತಪ್ಪಿ ಬೀಳ್ತಾರೆ. ಅಂಥವ್ರು ಯಾರಾದರೂ ಅಲ್ಲಿ ನಿಮ್ಮ ಸುತ್ತಮುತ್ತ ಆದರೆ ಇಮಿಡಿಯೇಟ್ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿರಿ. ಅಲ್ಲಿ ನಿರ್ಜಲೀಕರಣ ಅಂತ ಹೇಳ್ತೇವೆ ನಾವು. ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್. ನಮ್ಮ ಬಾಡಿ ಒಳಗಿರುವಂಥ ನೀರಿನ ಅಂಶ ಸಂಪೂರ್ಣವಾಗಿ ಕಡಿಮೆ ಆಗಿ ಹೋಗೈತೆ. ಅದು ಸೀರಿಯಸ್ ಕಂಡೀಷನ್. ಅಂಥ ಪೇಷಂಟ್ಸನ್ನ ಇಮಿಡಿಯೇಟಾಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿರಿ. ನಮಗೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ 5 ಬೆಡ್ಗಳನ್ನು ನಾವು ಇದು ಸಂಬಂಧ ಹೀಟ್ ವೇವ್ ಮ್ಯಾನೇಜ್ಮೆಂಟ್ಗೆ ತೆಗಿಸಿರ್ಸಾಗಿದ್ದೀವಿ. ಅದೇ ರೀತಿ ತಾಲೂಕು ಹಾಸ್ಪಿಟಲ್ಗೆ 2 ಬೆಡ್ಗಳಿದಾವೆ. ಅವಕ್ಕೆಲ್ಲ AC ಎಲ್ಲ ಆನ್ ಮಾಡಿರ್ತಾರೆ. AC ಎಕ್ವಿಪ್ಡ್ ಹಾಸ್ಪಿಟಲ್ ಇರ್ತಾವೆ. ಅಂದ್ರೆ ನೀವು ಯಾವ್ದಾದ್ರು ಹೀಟ್ ಸ್ಟ್ರೋಕ್ ಪೇಷಂಟ್ ಒಳಗಡೆ ಹೋದ್ರೆ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿರ್ತೈತಿ. ಅಂಥವ್ರು ನಿರ್ಜಲೀಕರಣ ಆಗಿರ್ತಾವೆ. ಅಂಥವೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೆ ನಮ್ಮ ಜಿಲ್ಲೆ ಒಳಗೆ ಎಲ್ಲ ವ್ಯವಸ್ಥೆ ಮಾಡ್ಕೊತೀವಿ. ಈ ಜಾಗತಿಕ ಮಟ್ಟದಲ್ಲಿ ಏಷ್ಯಾ ಖಂಡದಲ್ಲೇ ಭಾರತದಲ್ಲಿನ ಅತ್ಯಂತ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ತಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದೀರಿ, ತೋರಿಸ್ತಾ ಇದ್ದಾರೆ. ಈ ವರ್ಷದಲ್ಲಿ ಅತಿ ಹೆಚ್ಚು ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಇಡೀ ಮಾನವ ಕುಲಕ್ಕಷ್ಟೇ ಅಲ್ಲದೆ ಪ್ರಾಣಿ ಸಂಕುಲಕ್ಕೂ ಕೂಡ ಇದರ ಒಂದು ದುಷ್ಪರಿಣಾಮ ಬೀರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಆರೋಗ್ಯವೇ ಭಾಗ್ಯ ಅಂತ ನಾವೇನು ಹೇಳ್ತೀವಲ್ಲ, ಈ ಬಿಸಿಲಿನಿಂದ ಆರೋಗ್ಯವೂ ಇದೆ. ಆದರೆ ಬಿಸಿಲು ಹೆಚ್ಚಾದಾಗ ಏನಾಗುತ್ತೆ, ಅವರ ಒಂದು ಜೀವನದ ಮೇಲೆ ಅದು ದುಷ್ಪರಿಣಾಮ ಬೀಳ್ತಾ ಇದೆ. ಆದಷ್ಟು ಬಿಸಿಲನ್ನು ತಾವೆಲ್ಲರೂ ಕೂಡ ಅವಾಯ್ಡ್ ಮಾಡ್ಬೇಕಂತ ತಮ್ಮಲ್ಲಿ ಹೇಳ್ತೀನಿ. ಈ ಬಿಸಿಲನ್ನು ಯಾವ ರೀತಿ ನಾವು ಆರೋಗ್ಯದ ಮೇಲೆ ನಾವು ಯಾವ ರೀತಿ ತೊಗೋಬೇಕಂದ್ರೆ, ಬಿಸಿಲು ಹೆಚ್ಚಾದಂಥ ಸಂದರ್ಭದೊಳಗೆ ಹೊರಗೆ ಹೋಗುವಂಥದ್ದನ್ನು ಕಡಿಮೆ ಮಾಡುವಂಥದ್ದು ಇರ್ಬೋದು. ಆಮೇಲೆ ನಾವು ಸೇವಿಸುವಂಥ ಆಹಾರವೂ ಕೂಡ ಅಷ್ಟೇ ಮುಖ್ಯ ಆಗ್ತೈತಿ. ಈ ಒಂದು ಬಿಸಿಲಿನ ತಾಪಮಾನದೊಳಗೆ ನಾವು ಮಸಾಲೆಯುಕ್ತ ಪದಾರ್ಥಗಳನ್ನು, ಜಂಕ್ ಫುಡ್ಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಅವಶ್ಯವಾಗಿ ಇವುಗಳನ್ನು ಅವಾಯ್ಡ್ ಮಾಡಲೇಬೇಕು. ಅದ್ರ ಬದಲಿಯಾಗಿ ನಾವು ನೀರಿನ ಅಂಶ ಹೆಚ್ಚಾಗಿರ್ತಕ್ಕಂಥ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು, ತಂಪು ಪಾನೀಯಗಳನ್ನು ಅದನ್ನು ನಾವು ಸೇವಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗಿ ನಾವು ಆರೋಗ್ಯಕರವಾಗಿ ಬೇಸಿಗೆ ಕಾಲವನ್ನು ಕಳಿಬಹುದು. ಅದೇ ರೀತಿಯಾಗಿ ನಾವು ಒಂದು ಪ್ರಾಣಿ ಸಂಕುಲವೂ ಕೂಡ ಈ ಬಿಸಿಲಿ ತಾಪಮಾನಕ್ಕೆ ಏನಪ್ಪ ಅಂತಂದ್ರೆ ವಿಲಿವಿಲ ಒದ್ದಾಡುವಂಥ ಒಂದು ಪರಿಸ್ಥಿತಿ ಎದುರಿಸ್ತಾ ಇದೆ. ಹೀಗಾಗಿ ನಾವು ನಮ್ಮ ಒಂದು ಮನೆಗಳ ಮುಂದೆ ಇರ್ಬೋದು, ಮನೆಗಳ ಮೇಲೆ ಇರ್ಬೋದು, ಪ್ರಾಣಿ ಪಕ್ಷಿಗಳಿಗಾಗಿ ನೀರನ್ನು ಶೇಖರಣೆ ಮಾಡೋದ್ರಿಂದ ಅವುಗಳಿಗೂ ಕೂಡ ಒಂದು ಈ ಬೇಸಿಗೆಯಲ್ಲಿ ಒಂದು ಬದುಕ್ತವೆ ಅನ್ನುವಂಥ ಒಂದು ವಿಚಾರನ ಹೇಳ್ತಾ, ಇದು ಮಹಿಳೆಯರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ವೃದ್ಧರಿಗೆ ಎಲ್ಲರಿಗೂ ಕೂಡ ಈ ಬಿಸಿಲು ಏನೈತಲ್ಲ, ಈ ವರ್ಷದ ಬಿಸಿಲು ಏನು ಬಹಳಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಆರೋಗ್ಯದತ್ತ ಅದನ್ನು
ಗಮನ ವಹಿಸಿ ಈ ಒಂದು ಬೇಸಿಗೆಯನ್ನು ಕಳಿಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ತೇನೆ. ಬಿರು ಬಿಸಿಲು ಸ್ಟಾರ್ಟ್ ಆಗ್ತಿತ್ತು, ಬಟ್ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಮಾರ್ಚಿಂದನೇ ಬಿರು ಬಿಸಿಲು ಸ್ಟಾರ್ಟ್ ಆಗೈತೆ ಅಂತ ಹೇಳಲಿಕ್ಕೆ ಹೇಳಬೇಕಾಗ್ತದೆ. ಯಾಕಂದ್ರೆ ಸರಿಸುಮಾರು ಈಗ 40ರ ಗಡಿ ದಾಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ನಾಗರಿಕರಿಗೆ ತುಂಬ ಅನಾನುಕೂಲ ಆಗ್ತದೆ. ಯಾಕಂದ್ರೆ ಏನು ಚರ್ಮ ರೋಗಗಳಿರ್ಬೋದು, ಆಮೇಲೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇವೆ. ಮಕ್ಕಳಿಗೆ ಆಗಲಿ, ಮಹಿಳೆಯರಿಗೆ ಆಗಲಿ, ಗರ್ಭಿಣಿ ಸ್ತ್ರೀಯರ ಆಗಲಿ. ಈಗಾಗಲೇ 40ರ ಗಡಿ ದಾಟಿರೋದ್ರಿಂದ ಮುಂದೆ ಇದಕ್ಕಿಂತ ಹೆಚ್ಚಾಗೋ ಒಂದು ಸಂಭವ ಇದೆ. ಆದಷ್ಟು ಮಹಿಳೆಯರು ಮತ್ತು ವೃದ್ಧರು ಏನಿದ್ದಾರೆ ತಂಪಾದ ಪಾನೀಯಗಳನ್ನು ಕುಡಿತಾ ಮನೆಯಲ್ಲಿನೇ ಆದಷ್ಟು ತಮ್ಮ ಆರೈಕೆಯನ್ನು ತಾವು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಜನಸಾಮಾನ್ಯರ ಪರಿಸ್ಥಿತಿ ಹಿಂಗಾದ್ರೆ ಗುಡ್ಡುಗಾಡು ಪ್ರದೇಶದಲ್ಲಿರುವಂಥ ಪ್ರಾಣಿ ಪಕ್ಷಿಗಳದಂತೂ ಕೇಳಲಿಕ್ಕೆ ಬರಲಿಲ್ಲ. ಎಷ್ಟೋ ಸಣ್ಣ ಪಕ್ಷಿಗಳು ಇವತ್ತು ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದಾವೆ. ಆದಷ್ಟು ನಾವು ಕೂಡ ಇದರ ಸಂಬಂಧ ನಾವೇನು ಮಾಡಬೇಕು, ಸಾರ್ವಜನಿಕರು ಅಂತ ಹೇಳಿದರೆ ನಮ್ಮ ಮನೆ ಮುಂದೆ ಒಂದಿಷ್ಟು ನೀರನ್ನು ಶೇಖರಣೆ ಮಾಡಿ, ಗುಬ್ಬಿಗಿರ್ಬೋದು, ಕಾಗೆ ಇರ್ಬೋದು, ಸಣ್ಣ ಪಕ್ಷಿಗಳು ಬಂದು ನೀರನ್ನು ಕುಡಿಯುವಂಥ ವ್ಯವಸ್ಥೆ, ಸಣ್ಣ ಕಾಳುಗಳನ್ನ ಹಾಕಿದರೂ ಕೂಡ ಅವುಗಳು ಜೀವಂತ ಇರ್ತಾವೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇಸಿಗೆ ಬರೋದಂತೂ ಬರೋದೇ, ಬಟ್ ಈ ಸರಿ ವಿಪರೀತ ಆಗಿರೋದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಲಕ್ಷ್ಯ ಕೊಟ್ಟು, ಯಾಕಂದ್ರೆ ನಾವು ನಡೀತಾ ಇರ್ತೀವಿ, ಹೃದಯಾಘಾತ ಆಗೋ ಚಾನ್ಸಸ್ಸು ಇರ್ತಾವೆ, ವೃದ್ಧರಿಗಿರ್ಬೋದು, ಮಹಿಳೆಯರಿಗೆ ಇರ್ಬೋದು. ಆದಷ್ಟು ನಾವು 12ರಿಂದ 3 ಮಟ್ಟ ನಾವು ಮನೆಯಲ್ಲೇ ಇರಲಿಕ್ಕೆ ಪ್ರಯತ್ನ ಮಾಡೋಣ. ಬೇಗ ಕೆಲಸ ಮುಗಿಸ್ಕೊಳ್ಳೋದು, ಇಲ್ಲ ಈವ್ನಿಂಗ್ ಟೈಮ್ ಕೆಲಸನ ಇಟ್ಕೊಂಡು ನಮ್ಮ ಆರೋಗ್ಯದ ಕಡೆ ನಾವು ಲಕ್ಷ್ಯ ಪಡ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಈ ಏಪ್ರಿಲ್ ತಿಂಗಳೊಳಗೆ ದಿನದಿಂದ ದಿನಕ್ಕೆ ಬಿಸಿಲಂತೂ ಇರ್ತಾ ಐತ್ರಿ. ನೀರಿನ ಹಾಹಾಕಾರ ಐತಿ. ಆಮೇಲೆ ಈಗ ಮುಂದಿನ ತಿಂಗಳು ಇನ್ನೂ ಹೆಚ್ಚಿಗೆ ಬಿಸಿಲು ಹಾಕೈತಿ. ಆಮೇಲೆ ಈಗ ನೀರನ್ನು ಎಲ್&ಟಿನೂ ವಾರದಾಗ ಒಂದ್ಸಲ ಕೊಡ್ತಾರೆ. ಅವರು ಸ್ವಲ್ಪ ನೀರಿಂದ ಹೆಚ್ಚಿಸ್ಬೇಕು. ಆಮೇಲೆ ಸರ್ಕಾರನೂ ಈಗ ಸ್ವಲ್ಪ ಬಿಸಿಲಿಗೆ ಏನಾದರೂ ದಾರಿ ನೋಡ್ಬೇಕು. ಆಮೇಲೆ ಎಲ್ಲ ಬೆಲೆ ಏರಿಕೆನೂ ಆಗತ್ತೈತಿ ಸಿಕ್ಕಾಪಟ್ಟೆ, ಜನರಿಗೆ ತೊಂದರೆ ಆಗಿ. ಅದಾದ್ರೆ ಈಗ ಲಸ್ಸಿ ಮಜ್ಜಿಗೆ ಎಲ್ಲ ಕುಡಿತಾರೆ ರೀ ಜನ. ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋದು ಬಿಟ್ರೆ. ಆಮೇಲೆ ಆಲ್ಮೋಸ್ಟ್ ಆಲ್ ಕೂಲ್ ಡ್ರಿಂಕ್ಸೂ ಭಾಳ ಕುಡಿಬಾರ್ದು, ಅದು ರೋಗ ರುಜಿನ ಕಾರಣ ಆಗತ್ತೆ. ಆಮೇಲೆ ಆದಷ್ಟು ಆಲ್ಮೋಸ್ಟ್ ಆಲ್ ಮನ್ಯಾಗ ಇರ್ಬೇಕಂತ ನಾವು ವಿಚಾರ ಮಾಡ್ತೇವೆ. ಅದ್ರಿ ಗಿಡ ಅದು ಕಡಿಮೆ ಆಗಿಬಿಡ್ತದೆ ಸರ್. ಇವರು ಜಿಲ್ಲಾಡಳಿತ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಗಿಡ ಕಡಿದ್ರೆ, BITs ಆದಾಗ ಸಿಕ್ಕಾಪಟ್ಟೆ ಗಿಡ ಕಡಿದ್ರೆ, ಇನ್ನೂ ಮುಟ ಗಿಡ ಹಚ್ಚಿಲ್ಲ ಅವ್ರು. ಆಮೇಲೆ ಇದ್ದಿದ್ದು ಗಿಡಗಳು ಕಟ್ ಮಾಡ್ಕೊಂಡು ಹೊಂಟಾಗ. ಆಮೇಲೆ ಈಗ ತಾಪಮಾನ ಭಾಳ ಇರತ್ತೆ. ಎಷ್ಟು ತಂಪು ನೀರು ಕುಡಿದ್ರೂ ಸಾಲವಲ್ದು. ಬಿಸಿಲಿದಾಗೆ ನಮಗೆ ಈಗ ಆಂಧ್ರ ಥರ ಆಗಕತ್ತೈತಿ. ಈಗ ತಡೆಯೋಕ್ಕಾಗ್ತಾ ಇಲ್ಲ ತಂಪು. ನಾವು ಎಷ್ಟು ತಂಪು ಮಜ್ಜಿಗೆ ಏನು ಕುಡಿದ್ರೂ ನಮಗೆ ಸಮಾಧಾನ ಆಗ್ತಾಯಿಲ್ಲ. ಈಗ ಹೊರಗಂತೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಹೊರಗೆ ಕಾಲಿಡ್ಲಿಕ್ಕೆ ನಮ್ಗೆ ಆಗ್ತಾಯಿಲ್ಲ. ಮನೆಯೊಳಗೆ ಆಗೈತಿ ಈಗೆಲ್ಲ. ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ನಾವು ಇಷ್ಟು ವಯಸ್ಸಿನವ್ರು ಕೆಲಸ ಮಾಡೋದು, ಹೊರಗೆ ಹೋಗಿ ಕೆಲಸ ಮಾಡೋದಲ್ಲ, ಹೇಗೆ ಮಾಡೋದು ಅಂತ ತಿಳಿತಾ ಇಲ್ಲ ನಮಗೆ. ಅದರೊಳಗೂ ನಮ್ಮದು ಗ್ಯಾಸ್ನ ಅಭಾವ ಅಂತೂ ಭಾಳ ಆಗಿಬಿಟ್ಟಿದೆ. ದುಪ್ಪಟ್ಟು ರೇಟಿಗೆ ಸಾಮಾನು ರೇಟು, ಕಿರಾಣಿ ರೇಟ್ ಅಂತೂ 1-2 ಪಟ್ಟು ರೇಟ್ ಆಗ್ತಿದೆ. ಜೀವನ ನಡೆಸೋದು ಭಾಳ ಕಷ್ಟ ಆಗೈತಿ ನೋಡಿರಿ. ಹೀಟ್ ಸ್ಟ್ರೋಕ್ ಈಗ ಜಾಸ್ತಿ ಕಾಣ್ತಾ ಇದೆ. ಈಗ ಬಿಸಿಲು ಜಾಸ್ತಿ ಆಗಿರೋದರಿಂದ, ಉಷ್ಣಾಂಶ ಜಾಸ್ತಿ ಆಗಿರೋದರಿಂದ ಹೀಟ್ ಸ್ಟ್ರೋಕ್ ಪೇಷಂಟ್ಗಳು ಜಾಸ್ತಿ ಕಾಣ್ತಾ ಇದ್ದಾವೆ. ಈ ಹೀಟ್ ಸ್ಟ್ರೋಕ್ ಅನ್ನೋದು ಲೈಫ್ ಥ್ರೆಟ್ನಿಂಗ್ ಆಗ್ಬೋದು. ಇದನ್ನು ಸಿಂಪಲ್ ಮೇಜರ್ಸ್ ಯೂಸ್ ಮಾಡಿ ಇದನ್ನು ನಾವು ತಡೆಗಟ್ಟಬಹುದು. ಸಿಂಪಲ್ ಮೇಜರ್ಸ್ ಅಂದರೆ ಒಂದು ಹೈಡ್ರೇಷನನ್ನು ಮೇಂಟೈನ್ ಮಾಡೋದು. 2.5ರಿಂದ 3.5 ಲೀಟರ್ವರೆಗೆ ನೀರು ಕುಡಿಬೇಕು ಡೈಲಿ. ನೀರು ಜೊತೆ ORS ಪೌಡರನ್ನು, ಸ್ಯಾಚೆಟ್ಸನ್ನು 1 ಲೀಟರ್ ನೀರಲ್ಲಿ ಹಾಕಿ ಜಾಸ್ತಿ ನೀರು ಕುಡಿಬೇಕು. ಅದ್ರ ಜೊತೆ ಮಜ್ಜಿಗೆ, ಲೆಮನ್ ವಾಟರ್ ಕುಡಿಬೋದು. ಮನೆಯಿಂದ ಹೊರಗಡೆ ಹೋಗೋ ಮುಂದೆ ವಾಟರ್ ಬಾಟಲನ್ನು ತೊಗೊಂಡು ಹೋಗೋದು ಒಳ್ಳೆಯದು. ಇನ್ನೊಂದು ಎರಡನೇದು ಮೋಸ್ಟ್ ಇಂಪಾರ್ಟೆಂಟು, ಜಾಸ್ತಿ ಬಿಸಿಲಿರೋ ಟೈಮ್ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ. ಆ ಟೈಮಲ್ಲಿ ಮನೆಯಿಂದ ಹೊರಗಡೆ ಹೋಗೋದನ್ನು ಕಡಿಮೆ ಮಾಡಬೇಕು. ವೆಂಟಿಲೇಷನ್ ಇರುವಂಥ ಜಾಗದಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೋಬೇಕು. ಕಂಟಿನ್ಯೂಸ್ ಕೆಲಸ ಮಾಡೋದರಿಂದ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೊಂಡು ಆ ಬ್ರೇಕಲ್ಲಿ ಹೈಡ್ರೇಷನ್ನ ಮೇಂಟೈನ್ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು. ಇನ್ನೊಂದು ಇಂಪಾರ್ಟೆಂಟು, ಕ್ಲೋತ್ಸ್. ಫುಲ್ ಫಿಟ್ ಆಗಿರುವಂಥ ಡ್ರೆಸ್ಸನ್ನು ಹಾಕೋಬಾರ್ದು. ಭಾಳ ಲೂಸ್ ಆಗಿ ಫಿಟ್ ಆಗಿರುವಂಥ ಡ್ರೆಸ್ಸು, ಲೈಟ್ ಕಲರ್ ಡ್ರೆಸ್ಸನ್ನು ಹಾಕೋಬೇಕು. ಆಮೇಲೆ ಕ್ಯಾಪು, ಅಂಬ್ರೇಲಾ ಮತ್ತು ಹ್ಯಾಟನ್ನು ಯೂಸ್ ಮಾಡೋದು ಭಾಳ ಒಳ್ಳೆಯದು ಬಿಸಿಲಿಗೆ ಹೋಗೋದು ಟೈಮಲ್ಲಿ. ಇನ್ನೊಂದು, ನಮ್ಮ ಬಾಡಿಯನ್ನು ಭಾಳ ಕೂಲಾಗಿ ಇಟ್ಕೋಬೇಕಂದ್ರೆ 2ರಿಂದ 3 ಟೈಮ್ ತಂಪು ನೀರಿಂದ ಸ್ನಾನ ಮಾಡಬೇಕು.
ಆಮೇಲೆ ಫ್ಯಾನ್ಸು ಕೂಲರ್ಸನ್ನು ಯೂಸ್ ಮಾಡಬೇಕು. ನಾವು ವೆಲ್ ವೆಂಟಿಲೇಟೆಡ್ ಏರಿಯಾದಲ್ಲಿ ಕೆಲಸ ಮಾಡೋದು ಒಳ್ಳೆಯದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಪೂರ್ತಿ ಹೊಟ್ಟೆ ತುಂಬ ಊಟ ಮಾಡೋದನ್ನು ಕಡಿಮೆ ಮಾಡಬೇಕು. 2ರಿಂದ 3 ಟೈಮ್ ಊಟ ಮಾಡಿದರೂ ಸ್ವಲ್ಪ ಸ್ವಲ್ಪ ಊಟ ಮಾಡಬೇಕು. ಊಟದ ಜೊತೆಯಲ್ಲಿ ನೀರು ತುಂಬಿರುವಂಥ ಹಣ್ಣುಗಳು, ಎಸ್ಪೆಷಲಿ ವಾಟರ್ ಮೆಲನ್ನು, ಆಮೇಲೆ ವೆಜಿಟೇಬಲ್ಸ್, ಕುಕುಂಬರ್ಸು, ಕೋಕೋನಟ್ ವಾಟರ್ನ ಜಾಸ್ತಿ ತೊಗೋಬೇಕು. ಈ ಟೈಮಲ್ಲಿ ಆಲ್ಕೋಹಾಲ್ ಕುಡಿಯೋದು ಮತ್ತು ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಬೇಕು. ಈ ಆಲ್ಕೋಹಾಲ್ ಮತ್ತು ಕಾಫಿಯಿಂದ ಬಾಡಿಯಲ್ಲಿರೋ ನೀರಿನ ಅಂಶ ಕಡಿಮೆ ಆಗ್ಬೋದು. ಯಾರೇ ಒಬ್ಬರು ಬಿಸಿಲಲ್ಲಿ ತಿರುಗ್ತಾ ಇರೋರು ಇಮ್ಮಿಡಿಯೇಟಾಗಿ ವಾಮಿಟಿಂಗು, ಹೆಡ್ಡೇಕು, ಆಮೇಲೆ ಮಂಜಾಗೋದು, ಈ ಥರ ಸಿಂಪ್ಟಮ್ಸ್ ಬಂದರೆ ಅವ್ರನ್ನ ಇಮ್ಮಿಡಿಯೇಟಾಗಿ ಬಿಸಿಲಿನಿಂದ ತಂಪಿರುವಂಥ ಏರಿಯಾಗೆ ಕರ್ಕೊಂಬಂದು ಅವ್ರಿಗೆ ಒಂದು ಸ್ವಲ್ಪ ತಂಪು ನೀರಿಂದ ಮೈ ಒರೆಸ್ಬೇಕು. ಇಲ್ಲ ಐಸ್ ಇದ್ದರೆ ಐಸಿಂದ ಮೈ ಒರೆಸ್ಬೇಕು. ಅವರು ಎಚ್ಚರಿದ್ರಂದರೆ ಅವ್ರಿಗೆ ಜಾಸ್ತಿ ನೀರು ಕುಡಿಯೋಕ್ಕೆ ಹೇಳಬೇಕು, ಜಾಸ್ತಿ ನೀರು ಕುಡಿಸ್ಬೇಕು. ಇಲ್ಲ ಇಮ್ಮಿಡಿಯೇಟಾಗಿ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದು ಅನ್ಕಾನ್ಷಿಯಸ್ ಆದರೂ ಏನೂ ಮಾತಾಡ್ತಾ ಇಲ್ಲ ಅಂದರೆ ಬಾಯಿಂದ ನೀರು ಕುಡಿಸ್ಬಾರ್ದು. ಅವ್ರಿಗೆ ಉಸಿರಾಟಕ್ಕೆ ತ್ರಾಸ ಆಗ್ಬೋದು. ಅವ್ರನ್ನ ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಬಂದು ಆಸ್ಪತ್ರೆಗೆ ಬಂದು ಐ ವಿ ಫ್ಲೂಯಿಡ್ಸು, ಆಮೇಲೆ ಇಮ್ಮಿಡಿಯೇಟಾಗಿ ಡಾಕ್ಟರ್ ಕೇರ್ ಬೇಕಾಗತ್ತೆ. ಅವ್ರನ್ನ ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೆಯದು. ಈಗ ಇಂಡಿಯಾದಲ್ಲಿ ಫಿನಾಮಿನಾ ಆಗ್ತಿದೆ, ಏನಂದರೆ ಹೀಟ್ ವೇವ್ ನಡೀತಾ ಇದೆ. ದಟ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಸೂಪರ್ ಎಲ್ ನೀನೋ ಫಿನಾಮಿನಾ. ಅದರಿಂದ ನಮ್ಮ ವಾತಾವರಣದಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಿದೆ. ಇದರಿಂದ ಒಂದು 2-3 ಸಮಸ್ಯೆಗಳಾಗುತ್ತೆ. ಮೋಸ್ಟ್ ಕಾಮನ್ಲಿ ಅಂದರೆ ಸಣ್ಣ ಮಕ್ಕಳಲ್ಲಿ, ಆಮೇಲೆ ಎಲ್ಡರ್ಲಿ ಅಬೌವ್ 60 ಇಯರ್ಸ್. ಏನಪ್ಪ ಅಂದರೆ ಇಂಥ ಟೈಮ್ ಸಮಥಿಂಗ್ ಕಾಲ್ಡ್ ಆಸ್ ಹೀಟ್ ಸ್ಟ್ರೋಕ್ ಅಂತೀವಿ ನಾವು. ಏನಪ್ಪ ಹೀಟ್ ಸ್ಟ್ರೋಕ್ ಅಂದರೆ, ಯಾವಾಗ ಉಷ್ಣತೆ ಬಾಡಿ ಟೆಂಪ್ರೇಚರ್ 40 ಡಿಗ್ರಿಗಿಂತ ಜಾಸ್ತಿ ಹೋಗುತ್ತೆ ಅವಾಗ ಹೀಟ್ ಸ್ಟ್ರೋಕ್ ಆಗುತ್ತೆ. ಏನಪ್ಪ ಮೇಜರ್ ಫಸ್ಟ್ ಸೈನ್ಸ್, ಏನಪ್ಪ ಹೀಟ್ ಸ್ಟ್ರೋಕ್ ನಂಗೆ ಆಗ್ತಾ ಇದೆ ಅಂತ ಹೆಂಗೆ ಕಂಡುಹಿಡಿಬೇಕಂದ್ರೆ, ಜಾಸ್ತಿ ಸ್ವೆಟ್ಟಿಂಗ್ ಆಗೋದು, ತುಂಬ ಬೆವರುವುದು, ಆಮೇಲೆ ಕಣ್ಣಿಗೆ ಕತ್ಲ ಬರುವುದು, ಚಕ್ರ ಬರುವುದು, ವಾಂತಿ ಅಂತ ಸೆನ್ಸೇಷನ್ ಇಲ್ಲ ವಾಂತಿ ಆಗೋದು. ಆ ಟೈಮಲ್ಲಿ ಏನು ಮಾಡಬೇಕು, ಇಮಿಡಿಯೇಟ್ಲಿ ನಾವು ಒಂದು ಶೇಡ್ ಇದ್ದ ಜಾಗ ಅಂದರೆ ತಣ್ಣಗಾಗಿದ್ದ ಜಾಗನ ಇಮಿಡಿಯೇಟ್ಲಿ ತೊಗೊಂಡು ಒಂದು ಸ್ವಲ್ಪ ನೀರು ಅರೌಂಡ್ 300 ml ಅಂದರೆ 300 ml ನೀರು ತೊಗೊಳ್ಬೇಕು ನಾವು. ಅದು ಹೆಂಗೆ ORS ಕೂಡ, ಇಲ್ಲ ಲೆಮನ್ ವಾಟರ್ ಆರ್ ಬಟರ್ ಮಿಲ್ಕ್ ಅಟ್ಲೀಸ್ಟ್. ಆಮೇಲೆ ನಾವು ಕೆಲಸ ಮಾಡ್ತಿರ್ತೀವಿ ಆಫೀಸಲ್ಲಿ ಆಮೇಲೆ ನಮ್ಗೆ ಅನಿಸುತ್ತೆ ನಾವು ಬಿಸಿಲಲ್ಲಿಲ್ಲ, ನಮಗೆ ಹೀಟ್ ಸ್ಟ್ರೋಕ್ ಆಗಲ್ಲ. ಆ ಥರ ಅಲ್ಲ. ನಾವು ಯೂಶ್ವಲಿ ಹೈಡ್ರೇಷನ್ ಬ್ರೇಕ್ಸ್ ತೊಗೋಬೇಕು. ಎವ್ರಿ 30 ಮಿನಿಟ್ಸ್ಗೊಮ್ಮೆ ಅಟ್ಲೀಸ್ಟ್ 250 to 300 ml ಆಫ್ ಫ್ಲೂಯಿಡ್ಸ್ ತೊಗೋಬೇಕು. ಆಮೇಲೆ ಕ್ಲೋತಿಂಗ್ ಏನಪ್ಪ, ಹೆವಿ ಕ್ಲೋತಿಂಗ್ ಎಲ್ಲ ಹಾಕೋಬಾರ್ದು. ಯೂಶ್ವಲಿ ಮೇನ್ಲಿ ಯೂಸ್ ಕಾಟನ್ ಕ್ಲೋತಿಂಗ್, ಬ್ರೀದಬಲ್ ಮಟೀರಿಯಲ್ ಇರಬೇಕು. ಆಮೇಲೆ ಏನಿತ್ತು ವಾರ್ನಿಂಗ್ ಸೈನ್ಸಲ್ಲಿ ಇದ್ದ ಪೇಷಂಟ್ ಯಾರಿಗೂ BP ಇರುತ್ತೆ, ಒಂದು ಸ್ವಲ್ಪ ಶುಗರ್ ಇರುತ್ತೆ, ಆ ಪೇಷಂಟ್ಸ್ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಒಂದ್ಸಲ ಕನ್ಸಲ್ಟ್ ಮಾಡಬೇಕು. ಬೇಸಿಗೆ ಬಿಸಿಲು ಭಾಳ ಜಾಸ್ತಿ ಆಗಿರೋದ್ರಿಂದ, ಅದರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ನಮ್ಮ ಕೊಪ್ಪಳದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನಕ್ಕೆ ಹೆಚ್ಚಾಗುತ್ತಿದೆ. ಹೀಗಾಗಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿನ ಅವಶ್ಯಕತೆ ಇದ್ದು, ಆದರೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕಾರಣ, ಈ ಬೇಸಿಗೆ ಬಿಸಿಲಿಗೆ ಅಧಿಕಾರಿಗಳು ಸ್ಪಂದಿಸಿ ಪ್ರಾಣಿ ಪಕ್ಷಿಗಳ ಜೊತೆಗೆ ಮನುಷ್ಯರಿಗೆ ಕುಡಿಯುವ ನೀರಿನ ಸೌಕರ್ಯಗಳನ್ನು ಹೆಚ್ಚು ಕೊಡಲಿ ಅಂತಕ್ಕಂಥ ಆಸೆ. ನಗರ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ, ಆದರೆ ಇದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಹಳ್ಳಿಗಳಲ್ಲಿ ಕೆರೆಗಳ ಬತ್ತಿ ಹೋಗಿದ್ದಾವೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಈಗ ತಕ್ಷಣ ಮಳೆ ಏನಾರ ಆದರೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ನೀರಿನ ಕುಡಿಯಲು ಪ್ರಾಣಿ ಪಕ್ಷಿಗಳಿಗೆ ಇಲ್ಲದೆ ಮತ್ತು ಜನರಿಗೂ ಕೂಡ ನೀರು ಸಿಗದೆ ಪರಿಸ್ಥಿತಿ ಭಾಳ ಬಿಗಡಾಯಿಸುತ್ತದೆ ಅಂತಕ್ಕಂಥ ಹೇಳ್ತಕ್ಕಂಥ ಮಾತುಗಳನ್ನು ಹೆಲ್ತ್ ಅಧಿಕಾರಿಗಳು ಹೇಳುವ ಒಂದು ಇದರ ಪ್ರಕಾರ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆಗೆ ಜನರು ಹೊರಗಡೆ ಅಡ್ಡಾಡಬೇಡ್ರಿ, ಬಿಸಿಲು ಜಾಸ್ತಿ ಇದೆ, ಆರೋಗ್ಯಕ್ಕೆ ಹಾನಿಕರ ಆಗತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತದೆ ಬೇಸಿಗೆಯಿಂದ. ಹಾಗಾಗಿ ಜನರು ಕೂಡ ಇದನ್ನು ಅರಿತುಕೊಂಡು ಬೇಸಿಗೆ ಬಿಸಿಲಿನ ಒಂದು ತಾಪವನ್ನು ಕಡಿಮೆ ಮಾಡಿಕೊಳ್ಳಲು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆಗೆ ಹೊರಗಡೆ ಬರದೇ ಇರೋದು ಒಳ್ಳೆಯದು ಅಂತಕ್ಕಂಥದ್ದು ಮಾತುಗಳನ್ನು ಹೇಳಕ್ಕೆ. ಈ ಸಲ ಕೊಪ್ಪಳ ಜಿಲ್ಲೆಯಲ್ಲಿ 44 ಡಿಗ್ರಿಯಷ್ಟು ಬಿಸಿಲು ಆಗ್ತಾಯಿದೆ. ಸಿಕ್ಕಾಪಟ್ಟೆ ಏರಿದೆ ಹೋದ ವರ್ಷಕ್ಕಿಂತ ಈ ವರ್ಷ. ಆದರೆ ಕುಡಿಯೋ ನೀರಿನ ಸಮಸ್ಯೆ ಮಾತ್ರ ಭಾಳ ಆಗ್ತಾಯಿದೆ. ತುಂಗಭದ್ರಾ ನದಿ ದಂಡೆಯಲ್ಲಿದ್ದರೂ ಕೂಡ ನಮಗೆ ವಾರಕ್ಕೆ ಒಂದು ಸಲ ನೀರು ಬಿಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕೊಪ್ಪಳ ನಗರದಲ್ಲಿ ಎಲ್ಲಿಯೂ ಜಾನುವಾರುಗಳಿಗೆ ಪಕ್ಷಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮನುಷ್ಯರಿಗೂ ಸಹಿತ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ. ವಾರಕ್ಕೆ ಒಂದು ಸಲ ಬಿಟ್ಟರೆ ಅದು ನೀರು ಹೆಂಗೆ ಎಷ್ಟಂತ ಸಂಗ್ರಹ ಮಾಡಿಟ್ಕೋಬೇಕು. ಹೆಚ್ಚು ದಿವಸ ಸಂಗ್ರಹ ಮಾಡಿಟ್ಕೊಂಡ್ರೆ ಅದರಿಂದ ಹುಳುಗಳಾಗ್ತಾಯಿದ್ದಾವೆ ನೀರು. ಯಾಕಂದರೆ ತುಂಗಭದ್ರಾ ನದಿಯಿಂದ ಬರೋ ನೀರು ಸಹಿತ ಹೊಲಸು ನೀರು ಬರ್ತಾಯಿದೆ. ಡ್ಯಾಮಿಂದ ಇದನ್ನು ಹೊಲಸು ಬಿಟ್ಟಿರ್ತಾರೆ ಆ ನೀರನ್ನು. ಅದನ್ನು ನಾವು ತುಂಬಿಟ್ರೆ 4-5 ದಿನಕ್ಕೆ ಹುಳ ಆಗಿಬಿಡ್ತೈತೆ. ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಆಗ್ತಾಯಿದೆ. ಇಲ್ಲೇ ಪಕ್ಕಕ್ಕೆ ಒಂದು ಬಸಾಪುರ ಹತ್ರ ಕೆರೆ ಇತ್ತು. ಸಿಕ್ಕಾಪಟ್ಟೆ ಒಂದು 8-10 ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು. ಆ ಜಾನುವಾರುಗಳಿಗೆ
ಈಗ ಕೆರೆಯನ್ನು ಸಹಿತ ಫ್ಯಾಕ್ಟ್ರಿಗಳಿಗೆ ಕೊಟ್ಟಿರೋದ್ರಿಂದ ಅದನ್ನೆಲ್ಲ ಅವರು ಕಂಪೌಂಡ್ ಕಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಸಹಿತ ನೀರಿನ ಸಮಸ್ಯೆ ಆಗ್ತಾಯಿದೆ. ಎಲ್ಲ ಕೆರೆಗಳು ಬತ್ತಿ ಹೋಗ್ತಾ ಇದ್ದಾವೆ. ಹುಲಿಕೆರೆ ಸಹಿತ ಈಗ ಬಹುತೇಕ ಬತ್ತುತ್ತಾ ಇದೆ. ಅಲ್ಲಿಯೂ ಸಹಿತ ನೀರಿನ ಸಮಸ್ಯೆ ಆಗ್ತಾಯಿದೆ. ನಗರದಲ್ಲಿ ಎಲ್ಲಿಯೂ ಜಾನುವಾರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಒಂದಿಷ್ಟು ಹೂಜಿಗಳನ್ನು ಕಟ್ತಾಯಿದ್ರು ಅವಾಗ, ಹೌಸ್ ಅಂತೇಳಿ ದೋಣಿಗಳ ಥರ. ಅವುಗಳು ಸಹಿತ ಎಲ್ಲಿ ಇಲ್ಲ. ಈಗ ಜಾನುವಾರುಗಳಿಗೆ ಭಾಳ ಕಷ್ಟ ಆಗ್ತಾಯಿದೆ ಮತ್ತು ಪಶು ಪಕ್ಷಿಗಳಿಗಂತೂ ಭಯಂಕರ ಕಷ್ಟ ಆಗ್ತಾಯಿದೆ. ಎಲ್ಲಿಯೂ ನೀರಿನ ವ್ಯವಸ್ಥೆ ಇಲ್ಲ. ಇದ್ರ ಬಗ್ಗೆ ಜಿಲ್ಲಾಡಳಿತ ಸಹಿತ ಗಮನ ಹರಿಸ್ಬೇಕು. ನೀರಿನ ಸಮಸ್ಯೆ ತುಂಬ ಐತೆ ಸರ್. ಎಲ್ಲ ಒಂದು ತಿಂಗಳಾಯಿತು ನೀರಿನ ಸಮಸ್ಯೆ ಆಗಿ. ಫಿಲ್ಟರ್ ನೀರು, ಕುಡಿಯೋ ನೀರು ಇಲ್ಲ, ದನ ಕರುಗಳು ನೀರಿಲ್ಲ, ಭಾಳ ತೊಂದರೆ ಇದೆ ನೀರು. ರಾತ್ರಿ ಒಂದು ಕಿಲೋಮೀಟ್ರ್ ಗಟ್ಟಲೆ ನಿಂತಿರ್ತಾರೆ ಗಾಡಿ ತರ್ಕೊಂಡು. ಈ ಬಿಸಿಲು ಐತಲ್ಲ ಇಲ್ಲ, ನೀರಿನ ತುಂಬ ಸಮಸ್ಯೆ ಐತೆ. ರಾತ್ರಿ ಎಲ್ಲ ನೀರು ಹಿಡಿಬೇಕು, ರಾತ್ರಿ ಎಲ್ಲ ಕಾಯ್ಬೇಕು ನೀರಿಗೆ. ಫಿಲ್ಟರ್ ನೀರೆಲ್ಲ ಸುತ್ತಮುತ್ತಲ ಹಳ್ಳಿಗೆಲ್ಲ ಹೋಗ್ತಾರೆ. ಹುಲಿಕಟ್ಟೆ, ಗುಮ್ನೂರು, ಕೆಂಚನಹಳ್ಳಿ, ಎಲ್ಲಿ ಸಿಗ್ತಾವ ಇಲ್ಲಿ ಹೋಗ್ಲೇಬೇಕು ನೀರು ತರಲಿಕ್ಕೆ. ಫಿಲ್ಟ್ರ್ ಇದೆ, ರೆಡಿ ಇದೆ, ನೀರಿಲ್ಲ. ನೀರಿಲ್ಲ ಪಾಪ. ನೀರಿಲ್ಲದೆ ಏನು ಮಾಡೋದು? ನಮ್ಮ ಧರ್ಮಸ್ಥಳ ಸಂಸ್ಥೆ ಇದೆ, ಅದನ್ನ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನೀರಿಲ್ಲ ಅದಕ್ಕೆ ಫಿಲ್ಟರ್ ಮಾಡಲಿಕ್ಕೆ. ಅಲ್ಲಿ ನೀರಿನ ಚೆನ್ನಾಗಿದೆ. ಬೋರು 3-4 ಇರ್ಬೇಕು. ಸದ್ಯಕ್ಕೆ 2 ಹೊಡಿತದವೆ ಅಂದರು. ನೀರು ಅಂತೂ ಬರ್ತಾ ಇಲ್ಲ. ಬೋರ್ಗಳು ಬತ್ತಿ ಹೋಗಿದ್ದಾವೆ. ಹೊಲ್ದಾಗ ಸ್ಟಾರ್ಟ್ ಆದ್ರೆ ಒಂದು ನೀರು ಬರಲ್ಲ. ಆ ಹೊಲಗಳಾಗ ಸ್ವಲ್ಪ ಆಪಾದಾಗ ಸ್ವಲ್ಪ ನೀರು ಬರುತ್ತೆ. ಅದು ಜನ ಎಲ್ಲ ಹೊಡೆದಾಡೋದು ನೀರಿಗೆ. ದುಡ್ಡು ಕೊಟ್ಟು ನೀರು ಅನಿವಾರ್ಯ ಖರೀದಿ ಮಾಡಲೇಬೇಕು, ಬದುಕಬೇಕು ಅಂತ. ದನ ಕರುಗಳಿಗೆ ಅವಕ್ಕೆಲ್ಲ ಕುಡಿಯೋ ನೀರಿಗೆ ಅನಿವಾರ್ಯ. ಎಲ್ಲಿ ಇದರೆಲ್ಲ ಬಂದಿದ್ದಾರೆ. ನಿನ್ನೆ ಯಾರು ಶಾಮನೂರದ್ದ ಬಂದಿದ್ರು, ಶಾಮನೂರವರು, ನೇರ್ಲಿಗೆರು ಎಲ್ಲ. ಮತ್ತು ಅವರು ದುಡಿಮೆ ಮಾಡ್ಕೊಂಡು ಅವ್ರು ತಂದು ಕೊಡ್ತಿದ್ದಾರೆ. ಮತ್ತು ಅಲ್ಲಿ ತರ್ತಾರೆ. ಇಲ್ಲಾಂದ್ರೆ ಹಳ್ಳಿಗಳು ಬೈಕ್ ತರ್ತಾರೆ. ನೀರಿಂದ 15 ರೂಪಾಯಿ ಪಾಪ. ಇಲ್ಲಿ ಬಂದು ಕೊಡೋರಿಗೆ 15 ರೂಪಾಯಿ ಕೊಡ್ತೇವೆ. ಮತ್ತು ಬೇರೆ ಊರಿಗೆ 10 ರೂಪಾಯಿ ಕೊಡ್ತಾ ಇರ್ತೇವೆ ಕ್ಯಾನಿಗೆ. ಆಮೇಲೆ ನಾವೇನೇ ಕ್ಯಾನ್ ಬಸ್ ಬೈಕ್ ಇದ್ದಾರೆ ಹುಡ್ರು ಓಡಾಡಂತ ತರ್ತಾರೆ. ಮುದುಕರು ಮುಂಡ್ರು ಓಡಕ್ಕೆ ಹೋಗ್ಲಿದ್ದಾರೆ. ಎಲ್ಲಿ ತರಕಾಕತ್ತ ಅವ್ರು ನೀರು ಕುಡಿಯೋದು ಅಲ್ಲ. ಅವ್ರು ಟೈಮ್ ಸರಿ ಬರ್ಬೇಕಲ್ರಿ. ಯಾವಾಗ ಬಂದ ತಗೋಬೇಕಿಲ್ಲದ್ರೆ ಇದ್ದ ನೀರು ಕುಡಿಬೇಕು ಅಂತ ಪರಿಸ್ಥಿತಿ. ಅವ್ರು ಯಾವಾಗ ಒಂಪಟ್ಟು ಬರ್ತಾರೆ ಪಾಪ. ಅವರು ಈ ಸಿಟಿ ಅಲ್ಲಲ್ಲ, ಹಳ್ಳಿಗಳು. ಯಾವಾಗ ಒಂಪಟ್ಟು ಬರ್ತಾರೆ ಅವಾಗ ಬಂದ. ನಿನ್ನೆ ಬಂದಿದ್ರು, ಮೊನ್ನೆ ಬಂದಿದ್ರು. ಗೊತ್ತಾದಾಗ ಅವ್ರು ತಿಳಿದ್ರೆ ಬರ್ತಾರೆ, ಇಲ್ಲದ್ರೆ ಬೇರೆ ಊರುಗಳೇ ತರಬೇಕು. ಅಧಿಕಾರಿಗಳು ಯಾರು ಬಂದಿದ್ರು? ಯಾರು ಬಂದಿಲ್ಲ ಸರ್. ಯಾರು ಏನು ಮಾಡ್ತಾ ಇಲ್ಲ ಸರ್. ರಾತ್ರಿ ಎಲ್ಲ ಆಗ್ಲಲ್ಲ ನೀರು ಹಿಡಿಯೋದ. ಈಗ ಬಿಸಿಲು ಐತಲ್ಲ, ಈಗಿಲ್ಲ. ಕರೆಂಟ್ ಹೋಗಿದೆ, ಅದಕ್ಕೆ ನೀರು ಹಿಡಿಯೋದು ಬಿಟ್ಟರೆ ಬೇರೆ ಏನು ಕೆಲಸ ಎಲ್ಲ ಇಲ್ಲ. ಆ ಪರಿಸ್ಥಿತಿ. ನೀರಲ್ದೆ ಏನು ಮಾಡೋಕ್ಕಾಗುತ್ತೆ? ಕರೆಂಟಿನ ಸಮಸ್ಯೆ ಶಿಫ್ಟಿಂಗ್ ಆಗ್ತಾ ಇರುತ್ತೆ. ಅದ್ರದ್ದು ಇದಿಲ್ಲ. ಒಟ್ಟು ಕರೆಂಟ್ ಇದೆ, ನೀರು ಮತ್ತೆ ಬರೋದು. ಅದು ಬೋರ್ಗಳ ನೀರು ಬರಲ್ಲ. ಹೊಲಗಳಾಗ ಪಂಪ್ ಸೆಟ್ಗಳು ಸ್ಟಾರ್ಟ್ ಆದ್ರೆ ನೀರೇ ಬರೋದಿಲ್ಲ. ಇಲ್ದಾಗ ನೋಡ್ಕೋಬೇಕು. ನೀರು ಒಂದೊಂದು ದನಿ ಬಂದು ರಾತ್ರಿ ಎಲ್ಲ ಹಿಡಿದು ಕಾಯಬೇಕು. ಕುಡಿಯೋ ನೀರಿನ ಸಮಸ್ಯೆ ಅಗಾಧವಾಗಿ ಆಗಿದೆ. ಈಗ ಎಲ್ಲರೂ ಗಮನಿಸಿದ್ದೀರಾ, ಬೇಸಿಗೆ ಎಷ್ಟು ಮಟ್ಟಿಗೆ ಟೆಂಪ್ರೇಚರ್ ರೇಸ್ ಆಗಿದೆ. ನಮ್ಮಲ್ಲಿ ತೋಟಕ್ಕೆ ಮೊದಲು ನೀರು ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ. ಇದೆಲ್ಲ ಉದ್ದೇಶ ಇಟ್ಕೊಂಡು ಸರ್ಕಾರ ಮತ್ತು ನಮ್ಮ ಸಿರಿಗೆರೆ ಶ್ರೀಗಳು ಇವರ ಆಶೀರ್ವಾದದಿಂದ ಏತ ನೀರಾವರಿ ಯೋಜನೆ ಕಳೆದ ದಶಮಾನಗಳಿಂದ ನಡ್ಕೊಂಡು ಬಂದಿದೆ. ಭಾಳ ಅದ್ಭುತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ಏತ ನೀರಾವರಿ ಕಮಿಟಿ ಆಗಲಿ ಇವರ್ಯಾರು ಅಷ್ಟೊಂದು ಸಮಂಜಸವಾಗಿ ಇದನ್ನ ನಡೆಸ್ಕೊಂಡು ಹೋಗ್ತಾ ಇಲ್ಲ. ಸಮಸ್ಯೆಗಳನ್ನ ತಂದಿಡ್ತಿದ್ದಾರೆ. ಬಿಸಿಲಂತೂ ಸಲ ನೋಡಿ ಗುಲ್ಬರ್ಗದಲ್ಲಿ 47 ಅಬಾವ್ ಅದ. ಅದಕ್ಕೆ ನಮ್ಮ ಸರ್ಕಾರದವರು, ನಮ್ಮ ಜಿಲ್ಲಾಡಳಿತ, ಯಾಕಂದ್ರೆ ಭಾಳ ಹುಡುಗರು ಇರ್ತಾರೆ, ವಯಸ್ಸಾದವ್ರು ಓಡಾಡ್ತಾರೆ ಬಸ್ ಸ್ಟ್ಯಾಂಡ್ನಲ್ಲಿ, ಮಾರ್ಕೆಟ್ನಲ್ಲಿ. ಮತ್ತು ಎಲ್ಲ ಕಡೆ ಈಗ ಸಿಗ್ನಲ್ ಆಗ್ಯಾವ. ಸಿಗ್ನಲ್ದಾಗ ಸ್ವಲ್ಪ ಅಲ್ಲಿ ಏನಾರ ನೀರಿನ ವ್ಯವಸ್ಥೆ ಹಾಗೂ ತಂಪಾಗಿ ರೋಡಿಗೆ ನೀರು ಹೊಡ್ಯೋದು ಸ್ವಲ್ಪ ಏನಾರ ವ್ಯವಸ್ಥೆ ಮಾಡ್ಬೇಕಂತೇಳಿ ಸರ್ಕಾರದಿಂದ ಕೇಳ್ಕೊತೀವಿ. ಈಗ ಭಾಳ ಜನ ಬರ್ತಾರೆ ಸರ್, ವಯಸ್ಸಾದವ್ರು ಬರ್ತಾರೆ. ಈಗ ಯಾಕಂದ್ರೆ 47 ಅಬಾವ್ ಹೋಲತ್ತ ಸರ್. ಯಾಕೆ ಮೊನ್ನೆ ರೆಡ್ ಝೋನ್ ಕೊಟ್ಟರು, ರೆಡ್ ಅಲರ್ಟ್ ಕೊಟ್ಟರು DC ಮೇಡಮ್ ಅವರು. ಅದಕ್ಕಾಗಿ ಏನು ವ್ಯವಸ್ಥೆನೇ ಆಗಲ್ಲ. ಅದಕ್ಕಾಗಿ ಕೇಳ್ಕೊಬೇಕು ಏನಂತಂದ್ರೆ ಸರ್ಕಾರಲಿಂತ, ಕಾಂಗ್ರೆಸ್ ಸರ್ಕಾರಲಿಂತ, ನಮ್ಮ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸಾಬ್ರಲಿಂತ ಕೇಳ್ಕೊಬೇಕಂದ್ರೆ, ಈ ಹುಡುಗರೆಲ್ಲ ಕಾಲೇಜ್ಗೆ ಹೋಗ್ತಾರ, ಓಡಾಡ್ತಾರ, ವಯಸ್ಸಾದವ್ರು ಹೊರಗೆ ಬರ್ತಾರ. ಮತ್ತು ಹಳ್ಳಿಯಲ್ಲಿ ಜನ ಬರ್ತಾರೆ ಸರ್ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಏನಾದರೂ ತಂಪಾದ ರೋಡಿಗೆ ವ್ಯವಸ್ಥೆ ನೀರು ಮಾಡಿಸಿ, ನೀರು ಕುಡಿಲಕ್ಕೆ ನೀರು ಇಟ್ಟು, ಸ್ವಲ್ಪ ಏನಾರ ಸಿಗ್ನಲ್ ಜಂಪ್ನಾಗ ಏನಾರ ನಳ್ಳಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಸರ್ಲಿಂದ ಕೇಳ್ಕೊತೀವಿ ಸರ್.